ಕೆಲವೊಬ್ರು ತಮ್ಮ ಜೀವನ ಉತ್ತಮವಾಗ್ಬೇಕಂತ ಬಯಸ್ತಾರೆ. ಒಳ್ಳೆಯ ಕುಟುಂಬ, ಸಮಾಧಾನ, ಸಂತೋಷ, ಆರೋಗ್ಯಕರ ಸಂಬಂಧಗಳು, ಆತ್ಮಿಕ ಬೆಳವಣಿಗೆ. ಆದ್ರೆ ಹಲವರು ಯೋಚಿಸ್ತಾರೆ, ನನ್ನ ಜೀವನ ಯಾಕೆ ಬದಲಾಗ್ತಾ ಇಲ್ಲ. ಫ್ರೆಂಡ್ಸ್, ಸತ್ಯ ಏನಂತ ಹೇಳಿದ್ರೆ ದೊಡ್ಡ ಬದಲಾವಣೆಗಳು ಸಣ್ಣ ನಿರ್ಧಾರಗಳಿಂದ ಆರಂಭವಾಗ್ತವೆ. ಬೈಬಲ್ ನಮ್ಗೆ ಜೀವನವನ್ನ ಸುಧಾರಿಸುವಂತ ಕೆಲವು ಸರಳ ಆದ್ರೆ ಶಕ್ತಿಯುತ ಮಾರ್ಗಗಳನ್ನ ಕಲಿಸ್ತದೆ. ಮೊದಲನೇದಾಗಿ, ಪ್ರತಿದಿನ ದೇವರೊಂದಿಗೆ ಸಮಯ ಕಳೀರಿ. ಬಹಳ ಜನ ದಿನವನ್ನ ಮೊಬೈಲ್ ನೋಡ್ತಾ ಆರಂಭಿಸ್ತಾರೆ. ಆದ್ರೆ ಜೀವನ ಬದಲಾಗ್ಬೇಕಾದ್ರೆ ದೇವ್ರ ಸಾನ್ನಿಧ್ಯದಲ್ಲಿ ದಿನ ಆರಂಭಿಸ್ಬೇಕು. ಯೇಸು ಕೂಡ ಪ್ರಾರ್ಥನೆಗೆ ಸಮಯ ತೆಗೆದುಕೊಳ್ತಾ ಇದ್ರು. ಹಾಗಾಗಿ ನೀವು ಕೂಡ ದೇವ್ರ ಜೊತೆ ಮಾತಾಡಿ, ಬೈಬಲ್ ಓದಿ, ಮೌನವಾಗಿ ಕುಳಿತು ದೇವರ ಧ್ವನಿ ಕೇಳಿ. ಸಣ್ಣ ಪ್ರಾರ್ಥನೆ ಕೂಡ ದೊಡ್ಡ ಬದಲಾವಣೆಯನ್ನ ತರಬಹುದು. ಎರಡನೆಯದಾಗಿ, ನಿಮ್ಮ ಮಾತುಗಳನ್ನ ಬದಲಾಯಿಸಿ. ನಮ್ಮ ಮಾತುಗಳು ನಮ್ಮ ಜೀವನದ ದಿಕ್ಕನ್ನ ಬದಲಾಯಿಸ್ತವೆ. ಕೆಲವರು ಯಾವಾಗ್ಲೂ ನನಗೆ ಸಾಧ್ಯ ಇಲ್ಲ, ನನ್ನ ಜೀವನ ಮುಗ್ದೋಯ್ತು, ನಾನು ಫೇಲ್ಯೂರ್ ಆಗಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಬೈಬಲ್ ಹೇಳ್ತದೆ, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 21ನೇ ವಚನ, ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನ ಅನುಭವಿಸುವರು. ಹಾಗಾಗಿ ಫ್ರೆಂಡ್ಸ್, ಈ ರೀತಿಯಾಗಿ ಹೇಳಿ, ದೇವ್ರು ನನ್ನೊಂದಿಗಿದ್ದಾರೆ, ನಾನ್ ಮತ್ತೆ ಜೀವನದಲ್ಲಿ ಎದ್ದು ನಿಲ್ತೇನೆ, ದೇವ್ರು ನನ್ನ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೂರನೇದಾಗಿ, ಕ್ಷಮಿಸುವಂತದನ್ನ ಕಲಿಯಿರಿ. ಕೆಲವರು ವರ್ಷಗಳ ಕಾಲ ನೋವನ್ನ ಹಿಡಿದುಕೊಂಡೇ ಬದುಕ್ತಾರೆ. ಆದ್ರೆ ಕ್ಷಮೆ ಇತರರನ್ನ ಬಿಡುಗಡೆ ಮಾಡುವಂತದ್ದಲ್ಲ, ಅದು ನಮ್ಮ ಹೃದಯವನ್ನ ಬಿಡುಗಡೆ ಮಾಡ್ತದೆ. ಫ್ರೆಂಡ್ಸ್, ಒಂದು ಗ್ರಾಮದಲ್ಲಿ ಸತೀಶ್ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದ. ಅವನ ಸ್ನೇಹಿತರು ಅವನಿಗೆ ಒಮ್ಮೆ ತುಂಬಾ ನೋವನ್ನ ಕೊಟ್ರು. ಆ ದಿನದಿಂದ ಸತೀಶ್ ಮನಸ್ಸಿನಲ್ಲಿ ಕೋಪವನ್ನ ಹಿಡಿದುಕೊಂಡೇ ಬದುಕ್ತಾ ಇದ್ದ. ಪ್ರತಿ ಬಾರಿ ಆ ಘಟನೆ ನೆನಪಾದಾಗ ಅವನಿಗೆ ಶಾಂತಿ ಇರ್ತಾ ಇರ್ಲಿಲ್ಲ. ಅವನ್ ನಗ್ತಿದ್ರು, ಮನಸ್ಸಿನಲ್ಲಿ ಒಂದ್ ಭಾರ ಇತ್ತು. ಒಂದಿನ ಅವನ ಅಜ್ಜಿ ಅವನಿಗೆ ಒಂದು ಗಾಜಿನ ಗ್ಲಾಸ್ ಕೊಟ್ಟು ಹೇಳಿದ್ರು, ಇದನ್ನ ಕೆಲವು ನಿಮಿಷ ಕೈಯಲ್ಲಿ ಹಿಡಿದ್ಕೋ. ಸತೀಶ್ ಸುಲಭವಾಗಿ ಹಿಡಿದುಕೊಂಡ. ಆಮೇಲೆ ಅಜ್ಜಿ ಹೇಳಿದ್ರು, ಇದನ್ನೇ 1 ಗಂಟೆ ಹಿಡಿದುಕೊಂಡ್ರೆ. ರಮೇಶ್ ಹೇಳ್ದ, ಕೈ ನೋವಾಗ್ತದೆ. ಒಂದು ದಿನ ಪೂರ್ತಿ ಹಿಡ್ಕೊಂಡ್ರೆ ಅವನು ಹೇಳಿದ, ನನ್ ಕೈ ಸುಸ್ತಾಗಿ ಹೋಗ್ತದೆ. ಆಗ ಅಜ್ಜಿ ನಗ್ತಾ ಹೇಳಿದ್ರು, ಕೋಪ ಮತ್ತು ನೋವು ಕೂಡ ಇದೇ ರೀತಿ. ಸ್ವಲ್ಪ ಸಮಯ ಹಿಡಿದ್ರೆ ಸಮಸ್ಯೆ ಇಲ್ಲ, ಆದ್ರೆ ಅದನ್ನ ದಿನಗಳ ಕಾಲ ಹಿಡಿದುಕೊಂಡ್ರೆ ಅದು ನಿನ್ನ ಹೃದಯವನ್ನ ಆಯಾಸಗೊಳಿಸ್ತದೆ. ಆ ದಿನ ಸತೀಶ್ ಅರ್ಥ ಮಾಡ್ಕೊಂಡ, ಕ್ಷಮೆ ಅಂದ್ರೆ ನಡೆದದನ್ನ ಮರ್ತು ಬಿಡೋದಲ್ಲ, ಆ ನೋವಿನ ಬಂಧನದಿಂದ ಸ್ವತಃ ಬಿಡುಗಡೆ ಹೊಂದುವುದು. ಹಾಗಾಗಿ ಫ್ರೆಂಡ್ಸ್, ನಾವು ಹಿಡಿದುಕೊಂಡಿರುವಂತ ಕೋಪ ನಮ್ಮನ್ನೇ ಭಾರವಾಗಿಸ್ತದೆ, ಆದ್ರೆ ಕ್ಷಮೆ ನಮ್ಮ ಹೃದಯಕ್ಕೆ ಶಾಂತಿ ಮತ್ತು ಸ್ವಾತಂತ್ರ್ಯವನ್ನ ತರ್ತದೆ. 4ನೇದಾಗಿ, ಸಣ್ಣ ಒಳ್ಳೆಯ ಅಭ್ಯಾಸಗಳನ್ನ ಆರಂಭಿಸಿ. ಒಳ್ಳೆಯ ಜೀವನ ಒಂದು ದಿನದಲ್ಲಿ ನಿರ್ಮಾಣ ಆಗೋದಿಲ್ಲ, ಅದು ಪ್ರತಿದಿನದ ಸಣ್ಣ ಅಭ್ಯಾಸಗಳಿಂದ ನಿರ್ಮಾಣ ಆಗ್ತದೆ. ಸಮಯಕ್ಕೆ ಎದ್ದೇಳಿ, ಸತ್ಯವಾಗಿ ಕೆಲಸ ಮಾಡಿ, ಕೃತಜ್ಞತೆಯಿಂದ ಬದುಕಿ, ಇತರರಿಗೆ ಸಹಾಯ ಮಾಡಿ. ಈ ಸಣ್ಣ ವಿಷಯಗಳು ದೊಡ್ಡ ಜೀವನವನ್ನ ನಿರ್ಮಿಸ್ತವೆ. ಕೊನೆಯದಾಗಿ, ಇಂದು ದೇವ್ರು ನಿಮ್ಗೆ ಹೇಳ್ತಾ ಇರುವಂತದ್ದು, ಸಣ್ಣ ಬದಲಾವಣೆಗಳನ್ನ ಆರಂಭಿಸು, ದೇವರನ್ನ ನಿನ್ನ ಜೀವನದಲ್ಲಿ ಮೊದಲಿಗೆ ಇಡು, ಕ್ಷಮಿಸು, ಒಳ್ಳೆಯದನ್ನ ಮಾತನಾಡು. ಆಗ ನಿಧಾನವಾಗಿ ದೇವ್ರು ನಿಮ್ಮ ಜೀವನವನ್ನ ಸುಂದರವಾಗಿ ರೂಪಿಸ್ತಾನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.